ಶಾಸಕರದ್ದು ಮೀಟಿಂಗ್ ನಡೆದಿದೆ, ತಾವೆಲ್ಲ ಬಂದು ಭಾಗಿಯಾಗಿದ್ದೀರಾ. ತನ್ವೀರ್ ಸೇಠ್ ಸಾಹೇಬರು ಸತತವಾಗಿ 6 ಬಾರಿ ಶಾಸಕರಾಗಿದ್ದಾರೆ, ತುಂಬಾ ಹೈಲಿ ಎಜುಕೇಟೆಡ್, ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕಾಗಿದ್ದು ಮಿಸ್ ಆಗಿದೆಯಲ್ಲ ಸರ್? ಏನು ಮಾಡಕ್ಕಾಗಲ್ಲ. ಪಕ್ಷ ಏನ್ ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಅದಕ್ಕೋಸ್ಕರ ಹೈಕಮಾಂಡ್ಗೆ ಎಲ್ಲ ನಾವು ಇವ್ರು ಇದಾರಲ್ಲ, ನಮ್ಮ ಅಧ್ಯಕ್ಷರು ಇದಾರಲ್ಲ, ಅವ್ರು ಹೇಳಿದ್ದಾರೆ, ಅವ್ರಿಗೆ ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಮಾತಾಡ್ತೀನಿ ಹೈಕಮಾಂಡ್ಗೆ ಅಂತ ಹೇಳಿದ್ದಾರೆ. ನೋಡೋದ ಏನಾಗುತ್ತೆ ನೆಕ್ಸ್ಟ್. ಇಲ್ಲಿ ಬಂದಿದ್ದೀವಿ, ಬಂದ್ಬಿಟ್ಟು ಹೋಯ್ತಾ ಇದೀವಿ ಸರ್ ಎಲ್ಲ. ಈಗ ಮುಸ್ಲಿಂ ಸಮುದಾಯದಲ್ಲಿ ಹೈಯೆಸ್ಟ್ ವೋಟಿಂಗ್ ಇದೆ, ಬಟ್ ನಿಮ್ಗೆ ಈ ತರ ಬಹಳಷ್ಟು ತೊಂದರೆ ಆಗುತ್ತೆ. ಪ್ರತಿಯೊಂದ್ಸಲಿನ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗುತ್ತಲ್ಲ ಸರ್? ಏನು ಮಾಡಕ್ಕಾಗಲ್ಲ ಸರ್. ಇವಾಗ ದೊಡ್ಡವರು ಏನ್ ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಕ್ ಆಗಲ್ಲ. ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ನಾಳೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ಟಿದ್ದಾರೆ ಸರ್, ಖಂಡಿತ ಕೊಟ್ಟಿದ್ದಾರೆ. ಅವರೆಲ್ಲ ನಮ್ಮ ಲೆಟರ್ಗಳು ಕೊಡೋ ಟೈಮ್ ನಲ್ಲಿ ವಾಪಸ್ ಕೊಟ್ಟಿದ್ದಾರೆ. ತಗೊಂಡೋಗಿ ನಾವು ಮಾತಾಡ್ತೀನಿ ಹೈಕಮಾಂಡ್ಗೆ ಜೊತೆನಲ್ಲಿ ಅಂತ ಹೇಳಿದ್ದಾರೆ ಸರ್. ಈಗ ತನ್ವೀರ್ ಸೇಠ್ ಸಾಹೇಬ್ರ ಜೊತೆಗೂ ಬಹಳಷ್ಟು ಮೋಸ್ಟ್ ಆಫ್ ಸೀನಿಯರ್ಸ್ ಇದ್ದಾರೆ, ಅವ್ರಿಗೂ ಸಿಕ್ಕಿಲ್ಲ, ಅವರು ನಿರಾಸರಿದ್ದಾರೆ. ಅದ್ರ ಬಗ್ಗೆ ತಾವು ಹೇಳ್ತೀರಾ ಸರ್? ಸರ್ ನೋಡಿ ಸರ್, ದೊಡ್ಡವ್ರ ವಿಚಾರನಲ್ಲಿ ನಮ್ಗೆ ಈಗ ಏನ್ ಮಾಹಿತಿ ಬಂತು ನಾವು ಬಂದಿದ್ದೀವಿ ಇಲ್ಲಿ. ನಮ್ಮ ಲೆಟರ್ಗಳು ಏನೊಂದು ಶಾಸಕರಿಗೆ ಮಿನಿಸ್ಟ್ರಿ ಪೋಸ್ಟ್ ಕೊಟ್ಟಿಲ್ಲ ಅಂತ. ಆ ಪರವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಧ್ಯಕ್ಷರಿಗೆ, ಅವರು ಏನು ಕೇಳ್ಬಿಟ್ಟು ನಾಳೆ ತನಕ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀರಾ, ಎಲ್ಲ ಕಾರ್ಯಕರ್ತರುಗಳು ಹೇಳ್ಬಿಟ್ಟು ನಿಮ್ಗೆ ಒಳ್ಳೇದು ಬಂದಿದ್ದೀರಾ, ಮನಸ್ಸಿನಲ್ಲಿ ನೋವು ಇದೆ ಅಂತ ಅದಕ್ಕೋಸ್ಕರ ಹೇಳ್ತಾ ಅವರು ಹೇಳ್ಬಿಟ್ಟು ನಮ್ಗೆ ಕಳ್ಸಿದ್ದಾರೆ ಸರ್, ಸಮಾಧಾನ ಮಾಡಿ ಕಳ್ಸಿದ್ದಾರೆ ಸರ್. ಇದೆ ಸರ್, ಖಂಡಿತ ಇದೆ. ಯಾಕೆಂದ್ರೆ ಪಕ್ಷ ನಮ್ಮ ಯಾವ ಕಾರಣಕ್ಕೂ ಬಿಡಲ್ಲ. ನಮ್ಮ ಸಾಹೇಬ್ರಿಗೆ ನಾವೇ ಎಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಮ್ಗೆ ದೇವ್ರ ಮೇಲೆ ಮತ್ತೆ ಪಕ್ಷದ ಮೇಲೆ ಇದಿದೆ ಸರ್, ಗೌರವ ಇದೆ ಸರ್.